ಬಹುಮಹಡಿ ಕಟ್ಟಡದ ಮಾಲೀಕರಿಗೆ ರಾಜ್ಯ ಸರ್ಕಾರ ಶಾಕ್ ಅನ್ನು ಕೊಡಲಿಕ್ಕೆ ಮುಂದಾಗಿದೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಬಹುಮಹಡಿ ಕಟ್ಟಡದ ನಿವಾಸಿಗಳಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. 1% ಸೆಸ್ ಅನ್ನು ಹೊಸದಾಗಿ ವಿಧಿಸಿದೆ. ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯಿತಿ, ಪುರಸಭೆ ಈ ವ್ಯಾಪ್ತಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಪೆಟ್ರೋಲ್, ಡೀಸೆಲ್ ಮತ್ತು ಕಸದ ಮೇಲೆ ಸೆಸ್ ಆಯಿತು. ಈಗ ಬಹುಮಹಡಿ ಕಟ್ಟಡಕ್ಕೂ ಕೂಡ ಸೆಸ್ ಅನ್ನು ಅಪ್ಲೈ ಮಾಡ್ತಾ ಇದೆ. ಹೊಸದಾಗಿ ನಿರ್ಮಾಣವಾಗುವಂತಹ ಕಟ್ಟಡಗಳಿಗೆ ಈ ಸೆಸ್ ಅಪ್ಲೈ ಆಗ್ತಾ ಇರುವಂತಹದ್ದು. ಆಸ್ತಿ ತೆರಿಗೆಯ ಜೊತೆಗೆ 1% ಅಗ್ನಿ ಸೆಸ್ಸನ್ನು ಕಟ್ಟಬೇಕು ಅಂಥೇಳಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಹಾಗಾದರೆ ಏನಿದು ಬಹುಮಹಡಿ ಕಟ್ಟಡಕ್ಕೆ ಸೆಸ್? ನೋಡ್ತಾ ಹೋಗೋಣ. ಪೆಟ್ರೋಲ್, ಡೀಸೆಲ್ ಮತ್ತು ಕಸದ ಮೇಲೆ ರಾಜ್ಯ ಸರ್ಕಾರ ಸೆಸ್ಸನ್ನು ವಿಧಿಸಿತು. ದೊಡ್ಡ ಮಟ್ಟದ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಈಗ ಬಹುಮಹಡಿ ಕಟ್ಟಡಕ್ಕೂ ಕೂಡ ಸೆಸ್ಸನ್ನು ವಿಸ್ತರಿಸ್ತಾ ಇದೆ. ಬಹುಮಹಡಿ ಕಟ್ಟಡಗಳ ಆಸ್ತಿ ತೆರಿಗೆಯ ಜೊತೆಗೆ 1% ಸೆಸ್ಸನ್ನು ವಿಧಿಸ್ತಾ ಇದೆ. ಹೊಸದಾಗಿ ನಿರ್ಮಾಣವಾಗುವಂತಹ ಬಹುಮಹಡಿ ಕಟ್ಟಡಗಳಿಗೆ ಮಾತ್ರ ಈ ಸೆಸ್ ಅಪ್ಲೈ ಅಂಥೇಳಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ವಾಣಿಜ್ಯ ಕಟ್ಟಡಗಳು, ಕೈಗಾರಿಕೆಗಳು, ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಈ ಸೆಸ್ ಅಪ್ಲೈ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಸರ್ಕಾರ ಕೊಟ್ಟಿದೆ. ಮುಖ್ಯವಾಗಿ ಆಸ್ಪತ್ರೆಯ ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳು ಕೂಡ ಇದರ ವ್ಯಾಪ್ತಿಗೆ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ಸರ್ಕಾರ ಕೊಟ್ಟಿರುವಂತಹದ್ದು. ಬಹುಮಹಡಿ ಕಟ್ಟಡಗಳಿಗೆ 1% ಹೆಚ್ಚುವರಿ ಸೆಸ್ಸನ್ನು ವಿಧಿಸೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆಯ ವ್ಯಾಪ್ತಿಗೂ ಕೂಡ ಸೆಸ್ಸನ್ನು ಸಂಗ್ರಹಿಸಲಾಗುತ್ತೆ. ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಈ ಸೆಸ್ಸನ್ನು ಸಂಗ್ರಹಿಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಆಸ್ತಿ ತೆರಿಗೆಯ ಜೊತೆಗೆ ಇನ್ನು ಮೇಲೆ ಈ ಸೆಸ್ಸನ್ನು ಕೂಡ ಅಪ್ಲೈ ಮಾಡ್ತಾರೆ.